ಗುಣ ಗಾಂಭೀರ್ಯಕ್ಕೆ ನಾನು ಮೆಚ್ಚಿರುವೆನು. ಅಪ್ಪಯ್ಯ, ಅಮ್ಮ ಕುಮಾರಿ, ಹೇಗಾದರೂ ಮಾಡಿ ಆ ಜಮದಾಗ್ನಿ ಮಹಾಮುನಿಗೆ ನನ್ನನ್ನು ಕೊಟ್ಟು ಕಣ್ಣು ಪ್ರೀತಿಯನ್ನು ನೋಡು ಜನಕ ಜಗತ್ತು ಸ್ಥಾಪಿತ ಅಂತಿದ್ದಾರ. ಹೌದು ನಂದನೆ, ನಿನ್ನ ಬುದ್ಧಿಗೆ ಮಾತು ಕವಿತೆಯಾಗೆ ಅರ್ಥವಾಗಲಿಲ್ಲ ಎನ್ನಿಗೆ. ಮಗಳೇ ರೇಣುಕ, ಅಷ್ಟರ ಅರಮನೆಯಲ್ಲಿ ಮಹಾರಾಣಿಯಂತೆ ಮೆರೆಯುವುದನ್ನು ಬಿಟ್ಟು ಮುಚ್ಚಿಡದಂತೆಯೇ ಮಾತನಾಡುವಿಯಾ? ತಂದೆ, ನಿನಗೆ ತಲೆ ಕೆಟ್ಟಿರುವುದು ತಂದೆ. ಮಗಳೇ ರೇಣುಕ, ಜನಕ ಆದರೆ ಚಿಂತೆ ಇಲ್ಲ ತಂದೆ. ಅಮ್ಮ ಕುಮಾರಿ, ಅಪ್ಪಯ್ಯ, ಕಾಶ್ಮೀರ ನಗರವನ್ನು ಪರಿಪಾಲಿಸುವ ರೇಣುಕ ರಾಜನ ಕುಮಾರಿಯಾದ ನೀನು ರಾಜಕುಮಾರನ ಕೈ ಹಿಡಿಯುವುದನ್ನು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ. ನಿನ್ನನ್ನು ತಿಳಿಯದವಳೆ. ಜಮದಗ್ನಿ ಮಹಾಮುನಿಗೆ ಭವನ ಕೊಡುತ್ತಾರೆ. ಹಾಗೆ ಅಪ್ಪಯ್ಯ. ಅಮ್ಮ ಕುಮಾರಿ, ಹೂ ಭೂಮಿಯ ಸ್ನೇಹ ಬಯಸುವುದಲ್ಲದೆ ಇಲ್ಲಿನ ಸ್ನೇಹವನ್ನು ಬಯಸುವುದು. ಆ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ. ನೀರಿಲ್ಲದೆ ನೈದಿಲಿಯೂ ಬದುಕುವುದು. ಚಂದ್ರನು ಚಕೋರಿಯನ್ನು ಬಯಸಿದಂತೆ ಹಿಂದೇಕೋ ನನ್ನ ಮನವು ಆ ಮುನಿವರನ್ನು ಬಯಸುತ್ತಿರುವುದು. ಅಪ್ಪಯ್ಯ, ಮಗಳೇ ರೇಣುಕ, ಆ ಮುನಿವರನ್ನು ಬಿಟ್ಟು ಬೇರೆ ರಾಜರನ್ನು ನಾನು ಮಾಡಿಕೊಳ್ಳುವುದಿಲ್ಲ ಜನಕ. ಜಗದ್ವಿಖ್ಯಾತ ಕಾಂತಿ ಕನಕ. ಅಮ್ಮ ಮಗಳೇ ರೇಣುಕ, ರಣರಂಗದಲ್ಲಿ ಸೂರನ ಮಡಿನ ಕಾದಾಡುವ ಶೌರ್ಯ ಧೈರ್ಯ ಸಾಹಸಿರುವ ರಾಜಕುಮಾರನ ಕೈ ಹಿಡಿಯುವುದನ್ನು ಬಿಟ್ಟು ಬಿಟ್ಟು ಮಗಳೇ ರೇಣುಕ, ಹೋಳಿರೆ
ಎಷ್ಟು ಕಪ್ಪಾಗಿರುವುದು, ಕಪ್ಪಾಗಿರುವುದು ಮಗಳೇ. ಅದರ ಕಂಠವು ಎಷ್ಟು ಇಂಪಾಗಿರುವುದು. ಅಪ್ಪಯ್ಯ, ಮಗಳೇ ರೇಣುಕಾ, ಅದರಂತೆ ಈ ಮುನಿವರರ ಗುಣ ಗಾಂಭೀರ್ಯಕ್ಕೆ ನಾನು ಮೆಚ್ಚಿರುವನು ತಂದೆ. ಮಗಳೇ ರೇಣುಕಾ, ಎಂದು ನಿಷ್ಠಾರ್ಥವನ್ನು ನೆರವೇರಿಸಿದ ಜನಕ ಜಗತ್ತಿಖ್ಯಾತಿ ಕಾಂತಿನ ಬಹಳನೇ ನಿನ್ನ ತಂದೆಯ ಮಾತನ್ನು ಕೇಳು ಈಗಲೇ. ಮಗಳೇ ರೇಣುಕಾ, ಜನಕ ನವರತ್ನ ಮಾಲೆಗಳಿಂದ ಅಲಂಕೃತರಾಗಿ ಚಿನ್ನದಂಚಿರುವ ಸೀರೆಯನ್ನುಟ್ಟು ಮುತ್ತು ಮಾಣಿಕ್ಯದ ಆಭರಣಗಳನ್ನು ಧರಿಸಿ ಮಗಳೇ ರೇಣುಕಾ, ಜನಕ ನೀನು ನಿರಾಭರಣ ಸುಂದರಿ ಆಗುವುದು ಎಂದಿಗೆ ಸರಿತೋರದು ಕುಮಾರಿ. ಅಪ್ಪಯ್ಯ, ಮಗಳೇ ರೇಣುಕಾ, ನಿನ್ನ ವೇದಾಂತವನ್ನು ನಾನು ಕೇಳುವುದಿಲ್ಲ. ಯಾತಕ್ಕೆ ಕೇಳುವುದಿಲ್ಲ ಮಗಳೇ? ನನ್ನ ಮನಸ್ಸು ಆ ಮುನಿವರರ ಮೇಲೆ ಕೂತಿರುವುದು. ಆ ಸನ್ಯಾಸಿಯ ಬೇಡತ್ತಮ್ಮ ಉಳಿಯನ್ನು ನಿನ್ನ ತಂದೆಯನ್ನು ತಿಳಿಯಬೇಡ ಮಗಳೇ. ಕೋಗಿಲೆಯ ಧ್ವನಿ ಮಾಧುರ್ಯ ಮುನಿವರನ ಗುಣ ಗಾಂಭೀರ್ಯ ನಿತ್ಯದೊಳೆ ಎನ್ನ ಜಯ ಎನ್ನ ಜಯ ಓಯ್ ಜಯ ಆ ಎನ್ನ ಜಯ ಓಯ್ ಜಯ ತಂದೆ. ಮಗಳೇ ರೇಣುಕಾ, ಅಪ್ಪಯ್ಯ, ಅಮ್ಮ ಕುಮಾರಿ, ಈ ಅಕ್ಕ ಬೇಡ ತಂದೆ. ಈ ನೀನು ಎಂದಿಗೆ ಬಯಸಬೇಡ ಮಗಳೇ ಆ ಸನ್ಯಾಸಿಯನ್ನ. ಆ ಮುನಿವರರೇ ಎನ್ನ ಪತಿಯೆಂದು ನನ್ನ ಮನಮನಿಕೆ ಆಗಿರುವುದು ತಂದೆ. ಆ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ. ಆ ಮುನಿವರರನ್ನು ಬಿಟ್ಟು ಬೇರೆ ರಾಜರನ್ನು ತಂದೆಯಾದ ನಿನ್ನ ಸಮವನ್ನು ಕಮಲ ಚಕ್ರವರ್ತಿ ತಿಳಿದು ನೋಡು ಮನಪೂರ್ತಿ. ಮಗಳೇ ರೇಣುಕಾ, ಇಂಥ ವೈರಾಗ್ಯದ ಮಾತನಾಡಿದೆಯಾ? ಈ ನಿನ್ನ ತತ್ವ, ಈ ನಿನ್ನ ನಡೆನುಡಿ ಪರಮ ವೀರಗಿಗಳಿಗೆ, ಸನ್ಯಾಸಿಯರಿಗೆ ಅಷ್ಟವರ್ಣದ ಅರಮನೆಯಲ್ಲಿ ಅವರ ಭೋಗ ಅನುಭವಿಸುವುದು ನಮ್ಮಂತವರಿಗೆಲ್ಲ ಮಗಳೇ. ಮಗಳೇ ರೇಣುಕಾ, ಈ ಕಠೋರವಾಗಿ ಮಾತನಾಡಿದೆಯಾ? ನಾರದ, ಯೋಗಿಯ ದರ್ಶನ ಮಾತಿನಿಂದ ಭೋಗಾದಿಗಳ ಆಸ ಜೀವನ ದೊರೆಯಬೇಕೆಂದಿರುವೆ ರಾಜಮರ್ಯಾದೆಗೆ ಮುದ್ದು ತರುವೆ. ಹೌದು ತಂದೆ. ಕೀರ್ತಿಗೆ ಮಸುಬಳುವೆ ಮೂಢಮತಿ, ಬಿಡ ಸನ್ಯಾಸಿಯ ಮಂದಮತಿ. ಅಪ್ಪಯ್ಯ, ಮಗಳೇ ರೇಣುಕಾ, ತಂದೆಯಾದ ನಿನಗೆ ಮಸಿ ಬೆಳೆಯುವಂತ ಕೆಲಸ ನಾನೇನು ಮಾಡಿದೆ ತಂದೆ? ಆ ಸನ್ಯಾಸಿಯ ವಯಸ್ಸು ಬೇಡ ಮಗಳೇ. ನನ್ನ ಮನಸ್ಸಿನ ಅಭಿಪ್ರಾಯವನ್ನು ನಿನ್ನ ಮುಂದೆ ತಿಳಿಸಿರುವೆ. ನೀನಾಗಿ ತಿಳಿದುಕೊಂಡು ಲಗ್ನ ಮಾಡಿದರೆ ಸುಖ ಸಂಸಾರದಿಂದ ನಾನು ಆ ಮನೆಯವರನ್ನು ಬಯಸುತ್ತೇನೆ. ಅಪ್ಪಯ್ಯ, ಮಗಳೇ ರೇಣುಕಾ, ಹೇಳುವಿನಿ ಕೇಳೋ. ಮಗಳೇನು ಚೆನ್ನಾಗಿ ಹೇಳು ಮಗಳೇ. ಕಾಪೇರ ಚಕ್ರವರ್ತಿ ಎನ್ನ ಮಾತು ಕೇಳೋ.
ಚಕ್ರವರ್ತಿ, ಅಮ್ಮ ಕುಮಾರಿ, ನಿನಗೆ ಅಮಂಗಳವಾಗುವ ಕನ್ಯಾ ಕಾಶ್ಮೀರ ಚಕ್ರವರ್ತಿ ತಿಳಿದು ನೋಡುತ್ತೀವಿ. ಮಗಳೇ ರೇಣುಕಾ, ಆದಿಶೇಷನ ಪಣಿಮಣಿಯು ಚಿನ್ನದಲ್ಲಿದ್ದರೆ ಅದಕ್ಕೆ ಶೃಂಗಾರ, ಕಬ್ಬಿಣ ಕಟಕದಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ ಹೇಗೆ? ಮಗಳೇ, ಅಪ್ಪಯ್ಯ, ಎತ್ತ ತಂದೆಯಾದ ನಾನು ಒಂದಾಗಿ ಬರುವ ಗುಂಡುಗಳಿಗೆ ಎತ್ತ ಮಗಳನ್ನು ಬಳಿಸುವೆ. ಈ ನಿನ್ನ ನಿರ್ಧಾರ ಬದಲಿಸು, ಇಲ್ಲವಾದರೆ ಬಹಳ ನೀನು ಸತ್ತರೂ ಚಿಂತೆ ಇಲ್ಲ, ಒಂದೆರಡು ದಿನ ಹತ್ತು ಸುಮ್ಮನಾಗುವೆ. ನಿನ್ನ ನೆತ್ತಿಯ ಮೇಲಿನ ಮಾಸಾರಿಲ್ಲ, ನಿನಗಿಂತ ಕೆಲ ತರಬಲ್ಲವೇ ಮುಂದಿನ ದಿನಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ವಜ್ರವು ತಿಪ್ಪಿಯಲ್ಲಿದ್ದರೇನು ಮಸಿಬಟ್ಟಿಯಲ್ಲಿದ್ದರೇನು ಅಲ್ಲೇ ಮಗಳೇ ರೇಣುಕಾ, ಅದಕ್ಕೆ ವಜ್ರವೆಂದೇ ಕರೆಯುತ್ತಿರುವರು. ಹ, ಅಪ್ಪಯ್ಯ, ಅಮ್ಮ ಕುಮಾರಿ, ಆ ಮುನಿವರರ ಗುಣಗಾಂಭೀರ್ಯಕ್ಕೆ ನಾನು ಮನಸೋತಿರುವೆನು. ಅಪ್ಪಯ್ಯ, ಅಮ್ಮ ಕುಮಾರಿ, ನೀನು ಏನು ಹೇಳಿದರೆ ನಿನ್ನ ಮಾತನ್ನು ನಾನು ನಡೆಸಿಬಿಡಲಾರೆನು. ಆ ಮುನಿವರರನ್ನೇ ನಾನು ಮಾಡಿಕೊಳ್ಳುವೆನು. ಎಂದಿಷ್ಟಾರ್ಥವನ್ನು ನೆರವೇರಿಸಿದ ಕಾಲ ಜಗವಿಖ್ಯಾತಿ ನಾನು ಹೇಳೋಣ. ಓ ಮಗಳೇ ರೇಣುಕಾ, ಜಪ ಮಾಲೆಯನ್ನು ಧರಿಸಿ ನಾರು ಕುಡಿಯ ಮುಟ್ಟು ಗಡ್ಡ ಗೆಣಸು ತಿಂದು ಬದುಕುವ ಸನ್ಯಾಸಿ ಮದುವೆ ಮಾಡಿಕೊಂಡು ನೀನಾವ ಸುಖ ಪಡುವೆ. ಏನಾದರಾಗಲಿ ಆ ಮುನಿವರರನ್ನೇ ಒಲಿಸಿ ಬಂದೆ. ಅಮ್ಮ ಮಗಳೇ ರೇಣುಕಾ, ಜನಕ, ಹಂಸ ತೋಲಿಕ ತಲ್ಪದಲ್ಲಿ ಮಲಗಿದ ಈ ನಿನ್ನ ಕೋಮಲ ಶರೀರ ಹುಲ್ಲಿನ ಮೇಲೆ ಮಲಗಿ ಕಣ್ಣೀರಿಳಿಸತ್ತ ಕಾಲಗಳಿವೆಯಲ್ಲ. ಬೇಡ ಮಗಳೇ ಬೇಡ. ಇಗೋ ರಾಜಕುಮಾರರ ಚಿತ್ರಪಟಗಳು ಇಲ್ಲಿ ನೋಡ. ಇವರು ಇಲ್ಲಿ ಯಾರನ್ನು ಮೆಚ್ಚುವೆಯೋ ಅವರಿಗೆ ವೈಭವದಿಂದ ನಿನ್ನ ಸಾಧನೆ ಬರುವೆ. ನನಗೆ ಯಾರು ಬೇಡ, ಆ ಮುನಿವರರೇ ಬೇಕು. ಮಗಳೇ ರೇಣುಕಾ, ಜನಕ, ಹರಿರೆ ತಿಳಿಸು ಕುಮಾರಿ, ಆಲೋಚನೆ ಮಾಡಬೇಕು. ಈ ನನ್ನ ನಿರ್ಧಾರ ಬದಲಾಗದೇನವೇನೋ. ಮದುವೆಯ ಅಪ್ಪಯ್ಯ, ಮಗಳೇ ರೇಣುಕಾ, ನಿನ್ನ ಮಾತನ್ನು ನಾನು ಕೇಳಲಾರೆ. ಯಾತಕ್ಕೆ ಕೇಳಲಾರೆ ಮಗಳೇ? ಆ ಮುನಿವರರೇ ನನ್ನ ಮನಸೋತಿರುವೆನು. ಆ ಸನ್ಯಾಸಿಯ ವೇದಾಂತ ನುಡಿಯನ್ನು ನಿನ್ನ ತಂದೆಯ ಮುಂದೆ ನುಡಿಯಬೇಡ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಈ ಮಗಳ ಸಂತೋಷವು ನಿನಗೆ ಇಷ್ಟವಿಲ್ಲವೇ? ಆ ಸನ್ಯಾಸಿಯ ಎಂದಿಗೆ ಮಗಳೇ ರೇಣುಕಾ, ಒಂದೇ ಒಂದು ಸಲ ಯೋಚನೆ ಮಾಡು. ಎಂದಿಗೆ ನಡೆಸಿಕೊಡುವುದಿಲ್ಲ ಮಗಳೇ. ನಾನು ಕೇಳುವುದಿಲ್ಲ. ಯಾತಕ್ಕೆ ಕೇಳುವುದಿಲ್ಲ ಮಗಳೇ? ಮುನಿವರರೇ ನನಗೆ ಬೇಕು. ಒಬ್ಬ ರಾಜಪುತ್ರನ ಮಗನನ್ನು ಮದುವೆಯಾಗುವ ಸಹಜವಾಗಿ ನಡೆಸಿಕೊಡುವುದೇ ಮಗಳೇ. ಈ ರಾಜರನ್ನು ನಾನು ನೋಡುವುದಿಲ್ಲ. ಈ ಚಿತ್ರಪಟಗಳು ನನಗೆ ಬೇಕಾಗಿಲ್ಲ. ಮತ್ತೇನು ಬೇಕು ಮಗಳೇ? ಆ ಮುನಿವರರನ್ನು ಕರೆಸಿ ತಕ್ಷಣವೇ ಲಗ್ನ ಮಾಡಿದರೆ ನನ್ನ ಮನಸ್ಸು ಸಂತೋಷವಾಗುವುದು. ಜನಕ, ಜಗವಿಖ್ಯಾತ ಗಾಂಧಿ ಕನಕ. ಉದಯರ ಕಾಪುರ ನಮೋ ನಮೋ ನಾರದರೇ, ನಿಮ್ಮನ್ನು ನೋಡಿದರೆ ಆನಂದವಾಗಿ ನನಗೆ. ಓ ಮುನಿಕುಲ ಪಾವನರಾದ ನಾರದರೇ, ವಿಚಾರವನ್ನು ಹೇಳ್ತೀನಿ, ಚಿಕ್ಕವತ್ತಿ ಕೇಳಬೇಕು. ಓ ನಾರದರೇ, ಅದೇನು ಚೆನ್ನಾಗಿ ಹೇಳಿ. ಅವರಿಬ್ಬರು ಶಾಸ್ತ್ರ ದೇವತರು. ಹೌದೇನು ಸ್ವಾಮಿ? ಅವರಿಬ್ಬರನ್ನು ಮರಣಾಸೆಯನ್ನು ಈಡೇರಿಸು. ಹ, ಓ ರಾಜ, ಓ ರಾಜ, ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ.
ನಾರದರೆ ಸತ್ಯ ಸಾರವನ್ನು ಹೇಳ್ತೀನಿ ಚಿತ್ತವಿಟ್ಟು ಕೇಳಬೇಕು. ಅದೇನು ಚೆನ್ನಾಗಿ ಹೇಳಿರಿ ನಾರದರೆ ಅವರಿಬ್ಬರು ಶಾಪಗ್ರಸ್ತ ದೇವರು. ಅವರು ಮನದಾಸೆಯನ್ನು ಈಡೇರಿಸು. ಹ, ಅಹೋ ಮುನಿಯೇಂದ್ರ, ಅವರ ಮಾತನ್ನು ಈಡೇರಿಸಬೇಡ. ಹ, ಓ ರಾಜ, ಅಹೋ ಮುನಿಯೇಂದ್ರ, ಕೂಡಲೇ ಅವರ ಬಿಡುಗಡೆ ಮಾಡಿ ಶಿಕ್ಷೆಯಾಗಿರು. ಹ, ಓ ರಾಜ, ಅಹೋ ಮುನಿಯೇಂದ್ರ, ಇಂಥ ದೇವರ ಪ್ರಶ್ನೆಯಲ್ಲಿ ನಾರಾಯಣ ಸಂಪದರನ್ನ ಪರಿಣಾಮವಾಗಿದ್ದು, ಹ, ಈ ಭೂಭಾರವನ್ನು ಕಡಿಮೆ ಮಾಡಲು ಕೃಷ್ಣನನ್ನು ಸಂಬಂಧಿಸಿ ಶಿಷ್ಯರನ್ನು ರಕ್ಷಿಸಲು ವೆಂಕಟರಾಜ ಈ ಮಾತು ಸಹಜ. ಅಹೋ ಮುನಿಕುಲ ಪಾವನರಾದ ನಾರದರೆ ನಾನೆಂತಹ ಅಜ್ಞಾನಿ. ಹ, ಅಹೋ ನಾರದರೆ, ಓ ರಾಜ, ರೇಣುಕ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡೆನು ಎಂಬ ಮನದಲ್ಲಿ ಮಹಾನಂದ ನಾ ಪಟ್ಟನು. ಅಹೋ ನಾರದರೆ, ಓ ರಾಜ, ಬಹಳಿರ ಕಲ್ಯಾಣ ಮಹಾ ವೈಭವದಿಂದ ನಡೆಸುವುದು ಮದುವೆಯ ವೈಭವದ ಸಂಭ್ರಮವ. ಅಹೋ ರಾಜೇಂದ್ರ, ಅಹೋ ಮುನೇಂದ್ರ, ಅಹೋ ರಾಜ, ಅಹೋ ಮುನೇಂದ್ರ, ಅವನು ಹೋಗಿ ಬರಬೇಕು. ಲಗ್ನಕ್ಕೆ ಮಾತ್ರ ನಮ್ಮನ್ನು ಕರೆಯಬೇಕು. ಮರೆಯಬೇಡ ರಾಜ, ದಯಮಾಡಿ ಸೇಜ. ರೇಣುಕನಾಥನ ಮಗಳ ಲಗ್ನಕ್ಕೆ ತಪ್ಪದೆ ಬರಬೇಕು ಸ್ವಾಮಿ ನಾರದರೆ. ಸತ್ಯನ ಪ್ರೇಮಿ. ಅಹೋ ಬಂಗಾರದ ಬೊಂಬೆಯಂತಿರುವ ಮಗಳೇ ರೇಣುಕಾ, ಜನಕ ನೀನು ನನ್ನ ಮಗಳಲ್ಲ, ನನ್ನ ತಾಯಿ, ನಮ್ಮ ವಂಶೋದ್ಧಾರದ ಕುಮಾರಿ. ಮಗಳೇ ರೇಣುಕಾ, ಅಪ್ಪಯ್ಯ, ಮೆಚ್ಚಿದ ಮಗಳನ್ನು ಗಾಡಿ ನಾನು ಹುಚ್ಚನಂತೆ ವರ್ತಿಸಿದೆ. ನನ್ನ ಅಪರಾಧವನ್ನು ಕ್ಷಮಿಸುತ್ತಾಯೇ. ಅಮ್ಮ ಮಗಳೇ ರೇಣುಕಾ, ಇನ್ನು ನಿನ್ನ ಇಚ್ಛೆಗೆ ನಾನು ಅಡ್ಡಿಯಾಗಲಾರೆ. ಜಮದಗ್ನಿ ಮುನಿವರೆಗೆ ನಿನ್ನ ದಾರಿ ಹಿಡಿದುಕೊಳ್ಳಲು ಸಿದ್ಧನಾಗಿರುವೆ. ಮಗಳೇ ರೇಣುಕಾ, ಅಪ್ಪಯ್ಯ, ನಾಳೆ ಪ್ರಾರಂಭಿಕ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿ. ಅಹೇ ಸ್ವಾಮಿ ಜಮದಗ್ನಿ ಮುನಿವರೇ, ಅಹೋ ರಾಜೇಂದ್ರ, ಈ ಎಲ್ಲ ಪುತ್ರಿಯನ್ನು ನಿಮಗೆ ದಾರಿಯನ್ನು ಕೊಡುವೆ. ಈ ಎಲ್ಲ ಮಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ಮಗಳೇ ರೇಣುಕಾ, ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ ಮಗಳೇ. ನಾನಿನ್ನ ಮಾಡದ ಮಗಳೇ. ನಿನ್ನ ಮಾತು ಕೇಳಿ ನನಗೆ ಹಾಲು ಸಕ್ಕರೆ ಕುಡಿದಂತಾಯ್ತು ತಂದೆ. ಸಾರಥಿ,
ನಮೋ ನಮೋ ರಾಜ ತಮ್ಮನ ನಾಮಗಳನ್ನು ಬರೆಯೇ ಭಾಗ್ಯದರಿಯೇ ಕರದೊಳ ಖಡ್ಗವನ್ನು ಹಿಡಿದ ವೀರಾದಿ ಈರ ಕುಮಾರನನ್ನು ತಾವಲಾರದು ಕೇಳಿದ ದೇವ ಮುದ್ದಿನ ಮಾವ ದೇವ ರಾಕ್ಷಸರಲ್ಲಿ ರಾವಣ ಚಂದ, ದೇವತೆಗಳಲ್ಲಿ ಕೃಷ್ಣ ಚಂದ, ಮನೆಗೆ ಮಕ್ಕಳ ಚಂದ, ಹೆಣ್ಣು ಮಕ್ಕಳಿಗೆ ಮುದ್ದೆ ಕೆಲವು ಚಂದ, ಹಣೆಗೆ ಕುಂಕುಮ ಚಂದ, ಕೈಗೆ ಬಳೆ ಚಂದ, ಕಾಲಿಗೆ ನಾಮಕರ ಚಂದ, ಕೂಡು ಕುಪ್ಪಿನಕಾಯಿ ಚಂದ, ಮನೆಗೆ ಮಕ್ಕಳೇ ಚಂದ. ಚಂದ್ರಗಳಿಗೆ ಸುಂದರವಾಗಿ ಮಾತನಾಡಿಸುವ ಬಂಧುರ ಮಗನ ಸಾರಥಿ ನಾನವೇ ದೇವ ಹೇಳಬೇಕಂತ ಮನ ಮಕ್ಕಿದವ. ಹೌದು ದೇವ. ದೇಶದ ಭೂಪಾಲಕರು ತಪ್ಪದ ಕಪ್ಪು ಕಡಿಕೆ ತಂದಪ್ಪಿಸೋರು. ಈ ಧರಣಿಯ ಪ್ರಖ್ಯಾತನಾದ ಕನಕ ಮಹಾರಾಜ ಪುತ್ರ ಸರಬಲ ಚರಿತ್ರ ಈ ಸಭಾ ರಾಜ ಶೃಂಗಾರವಾಗಿ ಕಂಗೊಳಿಸುವ ಈ ಶೃಂಗಾರ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇ ರಾಜ ಎಲ್ಲ ಪುತ್ರನಾದ ಕಾರ್ತವೀರ್ಯಾರ್ಜುನಿಯ ಪಟ್ಟಾಭಿಷೇಕ ಮಾಡೋ ಕಾರಣ ಬರೋಣ ಗಡ್ಡಿಯ ಸಾರಥಿ ಒಳ್ಳೆಯ ಸಂಗತಿ ಸಾರಥಿ ರಾಜ ಶಾಸ್ತ್ರ ಬಾವುಳ ಕಲಿಸೂರ ಕಾರ್ತವೀರ್ಯಾರ್ಜುನ ಪರೆಯೋ ಆಗಲಿ ದೇವ. ನಮ್ಮ ತಂದೆ ಅಂಬಳಿ ಆಡುವುದು ಸಂಬಳ ಕರೆದುಕೊಂಡು ಸಾರಥಿ ಪಗಡಿ ಸಾರಥಿ ಜಾಗೃತಿ. ಕಾರಣ ಬಿಲ್ಲ ಭಾಗಗಳ ಬಿಡಿದ ಬಂದ ವೀರಾದಿ ವೀರ ನಮ್ಮ ತಾವನಾರನ್ನು ಕೇಳಿದ ರಾಜ ರವಿಗೊಂಡೇಜ. ಓ ರಾಜೇಂದ್ರ ತಮ್ಮನು ತಾವನಾರನ್ನು ಕೇಳಿದೆ ದೇವ. ಸುಪ್ರಾಪ್ರದೊಳಗೆ
ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ವಯಸ್ಸಿಗೆ ಬಂದ ಮೇಲೆ ತಂದೆ ಹಿರಿತನವನ್ನು ಮಾಡಬಾರದು, ಎತ್ತಿನ ಕೂಡ ಬಾಣವನ್ನು ಓಡಬಾರದು, ರಾತ್ರಿಯನ್ನು ತುಂಬಬಾರದು, ನನ್ನ ಹೆಂಡತಿ ಪದ್ಧತಿಯಿಂದ 6 ತಿಂಗಳು ತೋಡುಮನೆಯಲ್ಲಿ ಬಿಡಬಾರದು, ಪುಟ್ಟನ ಬಿಡುವಾಗ ಆಸ್ಪತ್ರೆ ಹೋಗದ ಮಾತ್ರ ಬರಬಾರದು ಅಂತರಿಗೆ ನೀತಿ ಮಾತು ನೇಡುವ ಪ್ರೀತಿಯುಳ್ಳ ಸಾಹಸಿಕ ಆನಂದಗಳು ದೇವ ಹೇಳಬೇಕು ತಮ್ಮ ನಮ್ಮ ಚಿಕ್ಕವ. ಹೌದು ರಾಜ.
ವಚನವನ್ನು ಪೂರೈಸಿ ಹಾ ನಮ್ಮ ಪಿತರಾಜ್ಯ ಪ್ರಕಾರ ಹಾ ಕ್ರೋಧದಿಂದ ಶಕ್ತಿ ಬರೆಯುವ ಕಾಶ್ಮೀರ ದರ್ಶನದ ರೇಣುಕರಾಜರು ನೋಡ್ರಿ ತಾರಣೆಯನ್ನ ವಕ್ರ ಮಣಿಮಯ ರಥಕ್ಕೆ ವಾಯು ವೇಗಕ್ಕಿಂತ ಮುಂಚೆ ಬರುವ ದಿವ್ಯಾಶ್ವಗಳನ್ನು ಬಂಧಿಸು. ಆಗಿಲ್ಲ ಸಮಯದಲ್ಲಿ ನಮ್ಮ ತಂದೆಯೊಡನೆ ಸತ್ತು ಗದ್ದಲವಿಲ್ಲದೆ ಕದನಕ್ಕೆ ಬಂದು ಜಯಿಸಲಾಗದ ಹಿಂದಕ್ಕೆ ಓಡಿ ಬಂದಲ್ಲ ಮೂರ್ಖ ಎಂತ ಮಾತನಾಡಿದಿ ಅಥವಾ ಎಲೈ ಪೊಟ್ಟ ಈ ವಾರ್ತೆಯನ್ನು ಅರಿತು ರೋಗಶೇಷ ಋಣಶೇಷ ಶತ್ರು